ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 100 ಜನ್ಮಕ್ಕೂ ಧಾರಾವಾಹಿ ಪ್ರಾರಂಭವಾಗಲಿದೆ. ಇದು ಆತ್ಮದ ಕಥೆಯಾಗಿದ್ದು ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇದೀಗ ಕಲರ್ಸ್ ಕನ್ನಡ ವಾಹಿನಿ ಹೊಸ ಪ್ರೋಮೋವನ್ನು ಪ್ರಸಾರ ಮಾಡಿದೆ. ಅದರ ಪ್ರಕಾರ ಇದೇ ತಿಂಗಳು 100 ಜನ್ಮಕ್ಕೂ ಧಾರಾವಾಹಿಯು ಪ್ರಸಾರವಾಗಲಿದೆ. 100 ಜನ್ಮಕ್ಕೂ ಧಾರಾವಾಹಿಗೂ ಸ್ಲಾಟ್ ದೊರೆತಿದ್ದು ಹೊಸ ಪ್ರೋಮೋದಲ್ಲಿ ಕುಟುಂಬವನ್ನು ತೋರಿಸಲಾಗಿದೆ. ಈ ಧಾರಾವಾಹಿಯಲ್ಲಿ ಯಾರೆಲ್ಲ ಇದ್ದಾರೆ ಎಂದು ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗಾಗಲೇ 100 ಜನ್ಮಕ್ಕೂ ಧಾರಾವಾಹಿಯ 3 ಪ್ರೋಮೋಗಳು ರಿಲೀಸ್ ಆಗಿವೆ. ಈ ಪ್ರೋಮೋದಲ್ಲಿ ಧಾರಾವಾಹಿ ಹಾರರ್ ಎಂಬುದಂತೂ ಪಕ್ಕಾ ಆಗಿದೆ. ನಾಯಕನನ್ನು ಕಾಡುವ ಆತ್ಮಕ್ಕೆ ನಾಯಕಿ ಶಾಂತಿ ಕೊಡಿಸುತ್ತಾಳ ಎಂಬುದು ತಿಳಿದು ಬರಲಿದೆ. ಹಾರರ್ ಕಥಾ ಹಂದರವನ್ನೊಳಗೊಂಡ ಈ ಹೊಸ ಧಾರಾವಾಹಿ 100 ಜನ್ಮಕ್ಕೂ ಧಾರಾವಾಹಿ ಇದೇ ತಿಂಗಳು ಅಂದರೆ ಡಿಸೆಂಬರ್ 23ರಂದು ಸಂಜೆ 8:30ಕ್ಕೆ ಪ್ರಸಾರವಾಗಲಿದೆ. 100 ಜನ್ಮಕ್ಕೂ ಧಾರಾವಾಹಿ ಮೂಲಕ ನಾಯಕನಾಗಿ ನಟಿಸಲು ಧನುಷ್ ಗೌಡ ಮುಂದಾಗಿದ್ದಾರೆ. ಗೀತಾ ಧಾರಾವಾಹಿಯಲ್ಲಿ ನಾಯಕ ವಿಜಯ್ ಪಾತ್ರದ ಮೂಲಕ ಧನುಷ್ ಗೌಡ ಕಮಾಲ್ ಮಾಡಿದ್ದರು. ನಂತರದ ಗೌರಿಶಂಕರ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದೀಗ 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ. ನಾಯಕಿ ಪಾತ್ರದಲ್ಲಿ ನಟಿಸುತ್ತಿರುವ ಹೆಸರು ಶಿಲ್ಪಾ ಕಾಮತ್. ಮಂಗಳೂರು ಮೂಲದವರು. ಮಿಸ್ ಮಂಗಳೂರು ಪಟ್ಟವನ್ನು ಅಲಂಕರಿಸಿದ್ದಾರೆ. ಧಾರಾವಾಹಿಯಲ್ಲಿ ಆತ್ಮವಾಗಿ ಕಾಡುವ ನಟಿ ಬೇರೆ ಯಾರೂ ಅಲ್ಲ. ಈ ಹಿಂದೆ ಕನ್ಯಾದಾನ ಧಾರಾವಾಹಿಯಲ್ಲಿ ನಟಿಸಿದ ನಟಿ ಚಂದನಾ ಗೌಡ. ಇವರು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರು. ತಮ್ಮ ಕಣ್ಣುಗಳ ಮೂಲಕವೇ ನಟಿಸಿ ಜಡ್ಜ್ಗಳ ಮನಗೆದ್ದಿದ್ದರು. ಇದೀಗ ಚಂದನ ಅವರು ಆತ್ಮದ ರೂಪದಲ್ಲಿ 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಇವರನ್ನು ಹೊರತುಪಡಿಸಿದರೆ ಹಿರಿಯ ನಟಿ ಗಿರಿಜಾ ಲೋಕೇಶ್, ನಟಿ ಶಾಲಿನಿ ಎಸ್ ರಾವ್ ಸೇರಿದಂತೆ ಹಲವರು ಕಾಣಿಸಿಕೊಂಡಿದ್ದಾರೆ. ನಾಯಕಿ ಮತ್ತು ನಾಯಕ ಪ್ರೀತಿಸುತ್ತಿರುತ್ತಾರೆ. ನಾಯಕ ಶ್ರೀಮಂತ ಕುಟುಂಬದವನಾಗಿದ್ದು ನಾಯಕಿ ಬಡ ಕುಟುಂಬದ ಸಾಮಾನ್ಯ ಹೆಣ್ಣುಮಗಳು. ಆದರೆ ಮನೆ ಮಗ ಇಷ್ಟಪಟ್ಟಿದ್ದಾನೆ ಎಂದು ಗಿರಿಜಾ ಲೋಕೇಶ್ ನಾಯಕಿಯನ್ನು ತನ್ನ ಮನೆಗೆ ಸೊಸೆಯಾಗಿ ಸ್ವೀಕರಿಸಲು ಮುಂದಾಗಿದ್ದಾರೆ. ಈ ಜೋಡಿಗಳು ಒಂದಾಗಲು ಆತ್ಮವೊಂದು ಅಡ್ಡಗಾಲು ಹಾಕುತ್ತಿದೆ. 100 ಜನ್ಮಕ್ಕೂ ಕಥೆಯಲ್ಲಿ ನಾಯಕನ ಮೇಲೆ ಆತ್ಮವೊಂದು ದ್ವೇಷ ಕಾಡ್ತಾ ಇದೆ. ಈ ಆತ್ಮಕ್ಕೆ ನಾಯಕನ ಮೇಲೆ ಯಾಕೆ ದ್ವೇಷವಿದೆ? ನಾಯಕನ ತಪ್ಪೇನಿದೆ? ಇನ್ನು ನಾಯಕಿ ಮೈತ್ರಿ ತನ್ನ ಪ್ರೀತಿಯನ್ನು ಹೇಗೆ ಉಳಿಸಿಕೊಳ್ಳುತ್ತಾಳೆ ಎಂಬುದೇ ಸದ್ಯದ ಕಥೆಯಾಗಿದೆ. ಇನ್ನು ನಾಯಕಿ ಮೈತ್ರಿ ರಾಯರ ಅಪ್ಪಟ ಭಕ್ತೆ. ಸದಾ ರಾಯರನ್ನು ಧ್ಯಾನಿಸುವ ಮೈತ್ರಿ ಆತ್ಮವನ್ನು ತೊಲಗಿಸಲು ರಾಘವೇಂದ್ರ ಸ್ವಾಮಿಗಳೇ ಸಹಾಯ ಮಾಡುತ್ತಾರಾ ಎಂಬುದು ಪ್ರೋಮೋದಲ್ಲಿ ಸ್ಪಷ್ಟವಾಗಿದೆ. ಆತ್ಮಕ್ಕೂ ನಾಯಕನ ಮೇಲೆ ಪ್ರೀತಿ ಇರುವುದು ವಿಶೇಷವಾಗಿದ್ದು ಇವರಿಬ್ಬರ ಹಿಂದಿನ ಕತೆ ಕುತೂಹಲ ಮೂಡಿಸಿದೆ. ಇನ್ನು ಇದು ಹಿಂದಿಯ ಸುಹಾಗಾನ್ ಚುಡೇಲ್ ಎಂಬ ಧಾರಾವಾಹಿಯ ರಿಮೇಕ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಇದೇ ರೀತಿಯ ಸಿನಿ ಹಾಗೂ ಕಿರುತೆರೆಯ ತಾಜಾ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.